ಬೆಂಗಳೂರಿನ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಕ್ಸೈಸ್ ಲೇಔಟ್ ಏನಿದೆ, ಇದರಲ್ಲಿ ಒಂದು ಅಪಘಾತ ಸಂಭವಿಸಿದೆ. ಈ ಒಂದು ಅಪಘಾತದಲ್ಲಿ 2 ವರ್ಷದ ಮಗು ಹಾಗೆ 4 ವರ್ಷದ ಮಗು, ಒಟ್ಟಾರೆ 2 ಹೆಣ್ಣು ಮಕ್ಕಳು ಅಸುನೀಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸ್ಪಾಟ್ ನಲ್ಲಿ ನಾನಿದ್ದೇನೆ. ಏನೇನಾಯ್ತು ಅಂತ ಎಲ್ಲವನ್ನೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವು ನೋಡ್ತಾ ಹೋಗ್ಬೋದು, ಈ ಒಂದು ರಸ್ತೆಯನ್ನು ನೋಡ್ತಾ ಇದ್ದೀರಾ. ಈ ರಸ್ತೆಯ ಒಂದು ಎಡಭಾಗದಿಂದ ಶಾಲಾ ವಾಹನ ಬರ್ತಾ ಇತ್ತು. ಅದೇ ರೀತಿ ಇನ್ನು ಎಡಭಾಗದಿಂದ ಅಂದ್ರೆ ಈ ಒಂದು 2 ವೀಲರ್ ಸ್ಕೂಟರ್ ಏನಿದೆ, ಈ ಎಡಭಾಗದಿಂದ ಒಂದು 2 ವೀಲರ್ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ಒಂದು ಸ್ಕೂಟಿಯಲ್ಲಿ ನಾಗನಗೌಡ ಎನ್ನುವ ಸುಮಾರು 40 ವರ್ಷದ ವ್ಯಕ್ತಿ, ಅಂದರೆ ಅವರು ಬೆಂಗಳೂರಿನ CAR ಅಂದರೆ ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಅಂತ ಏನು ಹೇಳ್ತೀವಿ, ಆ ಒಂದು ಇಲಾಖೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಹಾಗೆ ಅವರ ಮಗಳಾದಂತಹ ಸುಮಾರು 2 ವರ್ಷ ಹಾಗೂ 4 ವರ್ಷದ ಅವರ ಅಣ್ಣನ ಮಗಳಾದಂತಹ ಬಾನು ಎಂಬುವರ ಜೊತೆ ಬರ್ತಾ ಇದ್ರು. ಅವರಿಬ್ಬರನ್ನು ಸಹ ಮಧ್ಯದಲ್ಲಿ ಡಿಕ್ಕಿ ಸ್ಪೇಸ್ ಏನಿದೆ, ಡಿಕ್ಕಿಯಿಂದ ಮುಂದ್ಗಡೆ ಇರ್ತಕ್ಕಂತಹ ಖಾಲಿ ಸ್ಪೇಸ್ ಅಲ್ಲಿ ಕೂರಿಸ್ಕೊಂಡಿದ್ರು. ನಂತರದಲ್ಲಿ ಅವರು ಎಡಭಾಗಕ್ಕೆ ಬಂದು ನಿಂತಿದ್ದಾರೆ. ನೋಡಿ, ನೀವು ನೋಡ್ತಾ ಹೋಗ್ಬೋದು, ಇದೇ ರೀತಿ ಒಂದು ಬಸ್ಸು ಆ ಸಮಯದಲ್ಲಿ ಪಾಸ್ ಆಗಿದೆ. ಕರೆಕ್ಟಾಗಿ ಬಸ್ ಬಂದಿದೆ ನೋಡಿ, ಇದೇ ರೀತಿ ಒಂದು ಬಸ್ಸು ಪಾಸ್ ಆಗಿದೆ. ನಂತರದಲ್ಲಿ ಅವರು ಏನು ಈ ಸ್ಪಾಟ್ ಅಲ್ಲಿ ನಿಂತಿದ್ರು, ಆ ಬಸ್ ಹಾಗೆ ಅವರ ಮೇಲೆ ಹರಿದಿದೆ. ತಕ್ಷಣದಲ್ಲಿ ಏನು ಆ ವ್ಯಕ್ತಿಗೆ ಅದು ಅರ್ಥ ಆಗಿಲ್ಲ, ಯಾವ ರೀತಿ ಆಗ್ತಾ ಇದೆ. ಯಾಕೆಂದರೆ ಸಾಧಾರಣವಾಗಿ ದೊಡ್ಡ ಬಸ್ಗಳು ಅಂತ ಅಂದಮೇಲೆ ಅವರು ಕಟ್ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಜಾಗ ಬೇಕಾಗಿರುತ್ತೆ. ಆದರೆ ಇದಾವುದನ್ನು ಗಮನಿಸದ ಬಸ್ ಚಾಲಕ, ಅದರಲ್ಲೂ ಶಾಲೆಯ ಬಸ್ಸನ್ನು ಓಡಿಸ್ತಾನೆ ಆ ಚಾಲಕ, ಆದರೆ ಅವನಿಗೆ ಇಷ್ಟು ಪರಿಜ್ಞಾನ ಇರಲಿಲ್ವಾ ಎನ್ನುವ ಒಂದು ಪ್ರಶ್ನೆ ಕೂಡ ಉಂಟಾಗುತ್ತೆ. ಈ ರೀತಿ ಏನು ಎಡಭಾಗದಲ್ಲಿ ನಿಂತಿರ್ತಕ್ಕಂತಹ ನಾಗನಗೌಡ ಹಾಗೂ 2 ಹೆಣ್ಣು ಮಕ್ಕಳ ಇದ್ದ ಒಂದು ವೆಹಿಕಲ್ ಮೇಲೆ ಆ ಒಂದು ಬಸ್ ಹರಿದೆ. ಪರಿಣಾಮ ಸ್ಥಳದಲ್ಲೇ ಆ 2 ಹೆಣ್ಣು ಮಕ್ಕಳು ನೆಲಕ್ಕೆ ಬೀಳ್ತಾರೆ. ನಂತರದಲ್ಲಿ ಹಿಂಬದಿಯ ಚಕ್ರ ಅವರ ಮೇಲೆ ಉರುಳಿ ಅವರು ಸ್ಥಳದಲ್ಲೇ ಏನು ಸಾವನ್ನಪ್ಪಿರೋದು. ಅದರಲ್ಲಿ ಅತಿ ಪ್ರಮುಖವಾಗಿ ಗಮನಿಸುವ ಅಂಶವೇನು ಅಂತ ಅಂದರೆ, ಈ 3 ಜನ ಏನು 2 ಬಾಲಕಿಯರು, ಅದೇ ರೀತಿ ಆ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಅನ್ನು ಧರಿಸಿರಲಿಲ್ಲ. ಈ ಒಂದು ಕಾರಣದಿಂದಾಗಿ ಈ ಒಂದು ಅಪಘಾತ ನಡೆದಿದೆ. ಅದೇ ರೀತಿ ಬಸ್ ಚಾಲಕನ ಅಜಾಗರೂಕತೆಯೂ ಸಹ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆ ಈ ಒಂದು ರೀತಿಯಲ್ಲಿ ಈ ಒಂದು ಅಪಘಾತ ಆಗಿರೋದು. ಅದರಲ್ಲಿ ಏನು ಬಸ್ ಚಾಲಕ ಒಂದು ಪಕ್ಷದಲ್ಲಿ ಏನಾದರೂ ಮುಂಜಾಗ್ರತಾ ಕ್ರಮವಾಗಿ ನೋಡಿಕೊಂಡು ಬಸ್ ಚಾಲನೆಯನ್ನ ಮಾಡಿದ್ದೇ ಆಗಿದ್ರೆ ಈ ರೀತಿ ಒಂದು ಅಪಘಾತ ಆಗ್ತಾ ಇರಲಿಲ್ಲ. ಸದ್ಯ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ. ಈಗಷ್ಟೇ ಏನು ಅವರ ಮೃತದೇಹವೂ ಸಹ ಏನು ಆಂಬ್ಯುಲೆನ್ಸ್ನ ಮುಖಾಂತರ ಅವರ ಮನೆಯನ್ನ ತಲುಪಿದೆ. ಇದು ಈ ಹೊತ್ತಿನ ಒಂದು ಸುದ್ದಿ ಅಂತಾನೆ ಹೇಳ್ಬೋದು. ಗಾಡಿಯನ್ನ ಓಡಿಸಬೇಕಾದ್ರೆ, ಅದರಲ್ಲೂ ಮಕ್ಕಳನ್ನ ಕೂರಿಸಿಕೊಂಡು ಗಾಡಿಯನ್ನ ಓಡಿಸುವ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕು. ಯಾಕಂದ್ರೆ ಈ ರೀತಿಯ ದೊಡ್ಡ ವಾಹನಗಳು ಕಟ್ ಮಾಡುವ ಸಂದರ್ಭದಲ್ಲಿ ನಾವು ರಸ್ತೆಯ ಸೈಡ್ಗೆ ಹೋಗಬೇಕು, ಇಲ್ಲವಾದಲ್ಲಿ ಈ ರೀತಿಯ ಅಪಘಾತಗಳು ಸಂಭವಿಸುತ್ತೆ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.